ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪುದರಂಗನಾಥ್ ಬ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ತಿಂದ್ಕೊಂಡು ಈಗ ಮೇಲ್ಗಡೆ ಬಟ್ಟೆ ಸ್ಟಿಚಿಂಗಿಗೆ ಅಂತ ಹೋಗ್ತಾ ಇದ್ದೀನಿ. ಮಕ್ಕಳಿಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ನಮ್ಮ ಮನೆಯವರು ಇವತ್ತು ಮೇಲ್ಗಡೆ ಬಟ್ಟೆ ಸ್ಟಿಚಿಂಗ್ ಹೋಗೋದು ಸ್ವಲ್ಪ ಲೇಟ್ ಆಯಿತು. ಏನಂದರೆ ನಮ್ಮ ಮನೇಲಿ ಬರೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ. ಸೊ ಅವರು ಬೇಗ ಬಂದು ತಿಂಡಿ ಏನಾದರೂ ತೊಗೊಂಡೋದ್ರೆ ನಾನು ಬೇಗ ಮೇಲ್ಗಡೆ ಬಟ್ಟೆ ಸ್ಟಿಚಿಂಗಿಗೆ ಹೋಗ್ತೀನಿ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇನ್ನು ಬಟ್ಟೆ ತೊಳೆಯೋದಿದೆ. ಸೊ ಆಮೇಲೆ ಮಕ್ಕಳಿಬ್ರು ಬಂದಮೇಲೆ ಯೂನಿಫಾರ್ಮ್ ಎಲ್ಲ ಇರ್ತಾವಲ್ಲ, ಸೊ ಎಲ್ಲ ಸೇರಿಸಿ ಒಂದೇ ಸರಿ ತೊಳೆದಾಕೋಣ ಅಂತಂದು. ಹಾಗೆ ನೋಡಿ ಇವು ಬಟ್ಟೆಗಳು ನಾನು ಕೆಳಗಡೆನೇ ಇರ್ತೀನಲ್ಲ, ಆ ಟೈಮಲ್ಲಿ ಕೊಟ್ಟೋಗಿರ್ತಾರೆ. ಸೊ ಅವೆಲ್ಲ ಇಲ್ಲೇ ಇಟ್ಟಿರ್ತೀನಿ. ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಹೋಗಿ ಬರೋಕ್ಕಾಗಲ್ಲ, ಅದಕ್ಕೋಸ್ಕರ ಎಲ್ಲ ಇಲ್ಲೇ ಇಟ್ಟಿರ್ತೀನಲ್ಲ. ಈಗ ಮೇಲ್ಗಡೆ ಹೋಗ್ಬೇಕಾದ್ರೆ ಒಂದೇ ಸರಿ ತಗೊಂಡು ಹೋಗೋದಷ್ಟೇ. ಬನ್ನಿ ಮೇಲ್ಗಡೆ ಹೋಗೋಣ. ಇವಾಗ ಬಟ್ಟೆ ಸ್ಟಿಚ್ ಮಾಡಬೇಕು. ಗೈಸ್ ನೋಡಿ, ಇವತ್ತು ಸ್ವಲ್ಪ ಮೋಡ ಮುಚ್ಕೊಂಡಿದೆ. ಬಿಸಿಲೇನಿಲ್ಲ, ಮೋಡ ಮುಚ್ಕೊಂಡ್ಬಿಟ್ಟಿದೆ. ಯಾಕೋ ಮಳೆ ಅಂತೂ ಇಲ್ಲ, ಸುಮ್ಮನೆ ಒಂಥರ ಮೋಡ ಮುಚ್ಕೊಂಡ್ರ ಥರ ಕಾಣಿಸ್ತಿದೆ ಅಷ್ಟೇ. ನೋಡಬೇಕು ಮಳೆ ಬರುತ್ತೋ ಇಲ್ವೋ ಅನ್ನೋದು. ನಿನ್ನೆ ಮೋಡ ಆಗಿತ್ತು, ಮಳೆ ಬರಲಿಲ್ಲ. ಸೊ ಇವತ್ತು ಬರುತ್ತೋ ಇಲ್ವೋ ಅಂತ ನೋಡಬೇಕು. ನೋಡಿ ಯಾವ ಥರ ಇದೆ ವೆದರ್ ಅಂತಂದು. ಥರ ಮೋಡ ಮುಚ್ಕೊಂಡ್ರ ಥರ ಕಾಣಿಸುತ್ತೆ. ಮಳೆ ಬರುತ್ತೆ ಅಂದ್ಕೊಳ್ಬೇಕು, ಆದರೆ ಮಳೆ ಮಾತ್ರ ಬರಲ್ಲ. ಬನ್ನಿ ನೋಡಿ, ದಿನ ಪೂರ್ತಿ ಕಳೆಯೋವಂಥ ಜಾಗ ನಾನಿಲ್ಲೇ. ಕೆಳಗಡೆಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಂದರೆ ಇಲ್ಲೇ. ಸೊ ನನಗೆ ವರ್ಕ್ ಜಾಸ್ತಿ ಇಲ್ಲೇ ಅಲ್ವಾ ಇರೋದು, ಅದಕ್ಕೋಸ್ಕರ ಕೆಳಗಡೆಗಿಂತ ಜಾಸ್ತಿ ಇಲ್ಲೇ ಇದ್ದೀನಿ. ಸೊ ಹೊರಗಡೆ ಏನೋ ಇಟ್ಟಿದ್ದೀನಿ, ಕಿಟಕಿ ತೆಗಿಲಿಕ್ಕಾಗಲ್ಲ, ತೆಗಿಬೇಕು. ವರ್ಕೆಲ್ಲ ಮೇಲ್ಗಡೆನಲ್ವ ನಂದು ಜಾಸ್ತಿ, ಬ್ಲೌಸ್ ಸ್ಟಿಚ್ ಮಾಡೋದು ಎಲ್ಲನ, ಅದಕ್ಕೆ ಮೇಲ್ಗಡೆನೇ ಜಾಸ್ತಿ ಇರೋದು ನಾನು. ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ಈ ಮೇಲ್ಗಡೆ, ಆದರೆ ಬೆಳಕು ಚೆನ್ನಾಗಿದೆ. ಕಿಟಕಿ ಎಲ್ಲ ದೊಡ್ಡ ಇದ್ದಾವಲ್ಲ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿ ಬಿದ್ದೋಯ್ತಪ್ಪ ಇದು, ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಕಲೆಕ್ಷನ್ನು ಒಳಗಡೆಯಿಂದ ಕೊಡಲಿಕ್ಕಾಗಲ್ಲ, ಯಾಕೆಂದರೆ ಇದು ಸ್ವಿಚ್ ಬೋರ್ಡ್ ಇದೆಯಲ್ವ, ಗೃಹ ಪ್ರವೇಶದ ಟೈಮಲ್ಲಿ ಅದು ಇದು ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ ನೋಡಿ ಅವರು, ಆ ಟೈಮಲ್ಲಿ ಅದೇನೋ ಪ್ಲಗ್ ಇದಾಗಿಬಿಟ್ಟಿದೆ ಅದು. ಅದಕ್ಕೆ ಅಂದರೆ ಇದು ಸೇಫ್ಟಿ ಪಿನ್ ಹಾಕಿರ್ತಾರೆ ನೋಡಿ ಒಳಗಡೆಗೆ. ಸೊ ಆ ಸೇಫ್ಟಿ ಪಿನ್ನು ಪೂರ್ತಿ ಒಳಗಡೆ ಹೋಗಿದೆ ನೋಡಿ, ತೋರಿಸ್ತೀನಿ ಈಗ ನೋಡಿ. ಇಲ್ಲಿ ವೈಟ್ ಕಲರ್ದು ಸೇಫ್ಟಿ ಪಿನ್ ಇರುತ್ತೆ. ಸೊ ಆ ಸೇಫ್ಟಿ ಪಿನ್ನು ಪೂರ್ತಿ ಒಳಗಡೆ ಹೋಗ್ಬಿಟ್ಟಿದೆ. ಜೋರಾಗಿ ಪ್ರೆಸ್ ಮಾಡಿದ್ದಾರೆ, ಒಳಗಡೆ ಹೋಗ್ಬಿಟ್ಟಿದೆ. ಅದನ್ನು ಹಾಕ್ಲಿಕ್ಕೆ ಬರಲ್ಲ, ಅಂದರೆ ಸ್ವಿಚ್ ಬೋರ್ಡ್ ತೆಗೆದುಬಿಟ್ಟು ಹಾಕಬೇಕು, ನಮಗೆ ಬರೋಲ್ಲ. ಎಲೆಕ್ಟ್ರಿಕಲ್ ವರ್ಕೆಲ್ಲ ಯಾರಿಗೆ ಬರುತ್ತೆ ನೋಡಿ ಅವ್ರ ಹತ್ರನೇ ಹಾಕಿಸ್ಬೇಕು, ಇಲ್ಲಾಂದರೆ ಶಾಕ್ ಹೊಡಿಸ್ಕೊಬಿಡ್ತೀವಿ ಅಷ್ಟೇ. ಸೊ ಅದಕ್ಕೆ ಹೊರಗಡೆಯಿಂದನೇ ಕಲೆಕ್ಷನ್ ಹೊರಗಡೆಯಿಂದಲೇ ಕಲೆಕ್ಷನ್ ಕೊಟ್ಕೊಳ್ತೀನಿ. ಈಗ ಬಟ್ಟೆ ಸ್ಟಿಚ್ ಮಾಡಬೇಕು, ನೋಡ್ತಿದ್ದೀನಿ ಯಾವ ಸ್ಟಿಚ್ ಮಾಡಬೇಕು, ಕಟ್ಟಿಂಗ್ ಮಾಡಬೇಕಾ ಇಲ್ಲ ಸ್ಟಿಚಿಂಗ್ ಮಾಡಬೇಕಾ. ಬಂದ ತಕ್ಷಣ ಫಸ್ಟ್ ನೋಡೋದೇ ನನ್ನದು. ಸೊ ಫಸ್ಟು ಕಟ್ಟಿಂಗ್ ಮಾಡಬೇಕಾ ಸ್ಟಿಚಿಂಗ್ ಮಾಡಬೇಕಂತ ನೋಡ್ಕೊಳ್ತೀನಿ. ಅಂದರೆ ಕಟ್ಟಿಂಗ್ ಮಾಡಿರೋ ಯಾವಾದರೂ ಇದ್ದರೆ ಸ್ಟಿಚ್ ಮಾಡೋದು, ಇಲ್ಲ ಕಟ್ಟಿಂಗ್ ಮಾಡಿರೋ ಯಾವಿಲ್ಲ ಅಂದರೆ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ನೈಟಿ ಪೆಟಿಕೋಟ್ಸು ಇವೆಲ್ಲ ಸ್ಟಿಚ್ ಮಾಡೋದಿದ್ದಾವೆ ಇವತ್ತು, ಅವನ್ನ ಸ್ಟಿಚ್ ಮಾಡಬೇಕು. ಈ ಏನಂದರೆ ಆಲ್ಟ್ರೇಷನ್ನಿಗೆ ಕೊಟ್ಟಿರ್ತಾರಲ್ವ, ಅಂದರೆ ಹೊಸ ನೈಟಿಗಳು ಪೆಟಿಕೋಟ್ಸ್ಗಳು ಅವೆಲ್ಲ ತಗೊಂಡಿರ್ತಾರೆ ನೋಡಿ. ಸೊ ಅಂಥವೇನಾದರೂ ಮತ್ತು ಡ್ರೆಸ್ ಟಾಪ್ ಸ್ಟಿಚ್ ಮಾಡೋವು ಆ ಥರದವೇನಾದರೂ ಬಂದರೆ ಬೇಗ ಹಾಕ್ಬಿಟ್ಟು ಎತ್ತಿಟ್ಟಿರ್ತೀನಿ. ಅವರೇನಾದರೂ ಬಂದರೆ ಕೊಡ್ಲಿಕ್ಕೆ ಸರಿ ಹೋಗುತ್ತೆ ಅಂತಂದು. ಸೊ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು. ಅಂದರೆ ಫಸ್ಟು ನೈಟಿ ಟಾಪ್ಸು ಈ ಥರದ್ದೇನಾದರೂ ಬಂದರೆ ಅವನ್ನೆಲ್ಲ ಸ್ಟಿಚ್ ಮಾಡಿ ಎತ್ತಿಟ್ಟೇ ಆಮೇಲೆ ಬ್ಲೌಸೆಲ್ಲ ಸ್ಟಿಚ್ ಮಾಡೋದು. ಯಾಕೆಂದರೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಿರೋದು ಸ್ವಲ್ಪ ದಿನ ಇರ್ತಾರೆ, ಲೇಟಾಗಿ ಕೊಟ್ಟರು ನಡೆಯುತ್ತೆ ಸ್ವಲ್ಪ ದಿನ. ಬಟ್ ನೈಟಿಗಳು ಲಂಗಗಳು ಸ್ಟಿಚಿಂಗ್ ಎಲ್ಲ ಕೊಡ್ತಿರಲ್ಲ, ಟಾಪ್ಸ್ಗಳು ಇವನ್ನೆಲ್ಲನ ಇವತ್ತು ಕೊಟ್ಟವ್ರೆ ಅಂದರೆ ನಾಳೆ ನಾಡ್ದು, ಇಲ್ಲಾಂದರೆ ನಾಳೆ ಇಲ್ಲ ನಾಡ್ದು ಆ ಟೈಮಲ್ಲಿ ಬಂದುಬಿಡ್ತಾರೆ. ಆಯಿತಾ ಅಂತಂದು ಕೊಡಲೇಬೇಕಾಗುತ್ತೆ, ಡೈಲಿ ಯೂಸ್ಗೆಲ್ಲ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ಫಸ್ಟ್ ಅವನ್ನೇ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನೋಡ್ಬೇಕು, ಈಗ ಸ್ಟಿಚ್ ಮಾಡೋವಿದ್ದಾವೆ, ಸ್ಟಿಚ್ ಮಾಡ್ಕೋಬೇಕೀಗ. ಮಕ್ಳಿಗೂ ಇವತ್ತು ಹಾಫ್ ಡೇ ಅಲ್ವಾ, ಬೇಗ ಬರ್ತಾರೆ. ಅಂದ್ರೂ ಸೋಮವಾರದಿಂದನೇ ಸ್ಕೂಲು ಫುಲ್ ಡೇ ಕ್ಲಾಸ್ ಇರೋದು, 2 ದಿನದಿಂದನೂ ಹಾಫ್ ಡೇನೇ.
3 ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತಾರೆ. ಸೊ ಇವತ್ತು 1:30-2 ಗಂಟೆ ಆಗುತ್ತೆ. ಹಾಫ್ ಡೇ ಅಲ್ವಾ ಸಾಟರ್ಡೆ ಕ್ಲಾಸು. 1:30-2 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಸೊ ಗೈಸ್ ನೋಡಿ, ಸಂಜೆ ಆಗಿತ್ತು ಅಂದರೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದಮೇಲೆ ಯೂನಿಫಾರ್ಮ್ ತೊಳ್ದಾಕೋಣ ಅಂತಂದು ಬೆಳಗ್ಗೆ ಬಟ್ಟೆ ತೊಳ್ದಾಕಿರಲಿಲ್ಲ. ಏಕೆಂದರೆ ಮತ್ತೆ ಯೂನಿಫಾರ್ಮ್ ಬೇಕಲ್ಲ ಹಾಕೊಂಡು ಹೋಗ್ಲಿಕ್ಕೆ. ಸೊ ಅದಕ್ಕೆ ಫಸ್ಟ್ ಅವ್ರು ಬಂದಮೇಲೆ ಅವ್ರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಬಟ್ಟೆ ತೊಳ್ದಾಕೋಣ ಅಂತಂದು ಯೂನಿಫಾರ್ಮ್ ಏನೂ ತೊಳೆದಿರಲಿಲ್ಲ. ಈಗ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಒಣ ಹಾಕ್ತಾ ಇದ್ದೀನಿ. ಏನಂದರೆ ತುಂಬ ಮೋಡ ಆಗಿದೆ, ಮೋಸ್ಟ್ಲಿ ಮಳೆ ಬರುತ್ತೆ ಅನಿಸುತ್ತೆ, ಗುಡುಗ್ತಾ ಇದೆ. ಸೊ ಗೈಸ್ ನೋಡಿ, ಬಟ್ಟೆ ಹಾರಾಕಿದ್ದೆಲ್ಲ ಆಯಿತು, ಮಳೆ ಬರೋಂಗಾಗಿದೆ, ಮೋಡ ಆಗಿಬಿಟ್ಟಿದೆ ನೋಡಿ. ಎಷ್ಟು ಮೋಡ ಆಗಿದೆ, ಮಳೆ ಬರುತ್ತೋ ಇಲ್ವೋ ಒಂಥರ ಗುಡುಗ್ತಾ ಇದೆ ಸುತ್ತ. ಆದರೆ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ಟೆ ನೋಡಿ ಎಷ್ಟೊಂದು, ದಿನ ಬಿಟ್ಟು ದಿನ ಬಟ್ಟೆ ತೊಳೆದ್ರು ಬಟ್ಟೆ ಮಾತ್ರ ಇದ್ದೇ ಇರ್ತವೆ, ಅಷ್ಟು ಬಟ್ಟೆಗಳು. ಸೊ ನೋಡಬೇಕು. ಇವ್ರು ನೋಡ್ರಿ ಏನು ಕೆಳಗಡೆ ಓದ್ಕೊಳ್ರಿ ಅಂತ ಹೇಳಿದ್ದೀನಿ, ಅಲ್ಲೇ ಬಂದಿಲ್ಲ ಮೇಲ್ಗಡೆ ತಿಟ್ಟೆ ಮಾಡ್ತಾವ್ರೆ. ಓದ್ಕೊಳ್ರಿ ಅಂತ ಹೇಳಿದ್ರಿ ಕೆಳಗಡೆ. ನೋಡ್ರಿ ಏನು ತಿಟ್ಕೆ ಮಾಡ್ತಿರೋದು ದುಷ್ಯ? ನೋಡಿ ಈ ಸೊಪ್ಪು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಕೆಟಲ್ಲಿ. ಇದು ಮಚ್ಚಪ್ಪ ಸೊಪ್ಪು. ಇದು ನೋಡಿ ಎಷ್ಟಾಗಲ್ಲ, ಅಲ್ಲಿದೆ. ಹಾಂ ಅಲ್ಲಿದೆ ಎಲ್ಲ ಚೆನ್ನಾಗಿ ಬಂದಿದೆ ಸೊಪ್ಪು ಅಂತ ಹೇಳಿ. ಏನು ಹಾಕಿಲ್ಲ ಬಾ, ಬರೀ ಕೆಳಗಡೆ ಹೋಗೋಣ. ಶೋ ಅದೇ ಕೊಡ್ತೀನಿ ದುಷ್ಯ. ನಾನು ಬೇಡ, ಬರೀ ಹೋಮ್ವರ್ಕ್ ಮಾಡಿಸ್ತೀನಿ. ಬರೀ ನಾನು ಬಾ ಅಂದೆ ಒಂದ್ಸರಿ ಹೇಳೋದು. ಹೋಮ್ವರ್ಕು ಅಂದರೆ ಇವ್ನಿಗೆ ತಲೆನೋವು. ಮ್ಯಾಮ್ ನೋಡಿರಿ, ಹೋಮ್ವರ್ಕು ಅಂದರೆ ತಲೆನೋವು, ನಿಮಗೆ ಓದ್ಕೊಳಲ್ಲ ಬರ್ಕೊಳಲ್ಲ. ನೋಡಿರಿ ಬಾ, ಇಲ್ಲ ಅದೇನು ಹೋಮ್ವರ್ಕ್ ಆಯ್ತು ಅದನ್ನು ಕ್ಲಿಯರ್ ಮಾಡ್ಕೊಬ. ನಾಳೆ ಹೊಲ್ದ ಹತ್ರ ಹೋಗ್ಬೇಕು, ಬರೀ ಬೇಗ. ನಾಳೆ ಹೊಲ್ದ ಹತ್ರ ಹೋಗ್ಬೇಕು. ಇಲ್ಲ ನಾಳೆ ಚಂದ್ರಿಕೆ ನೋಡಿ, ಬರೀ ಬೇಗ ಬರಬೇಕು. ಇಲ್ಲಾಂದ್ರೆ ಅದೇ ಕೊಡ್ತೀನಿ ನೋಡು. ಬರೀ ಬೇಗ. ಅವ್ರು ಆಟ ಆಡ್ಕೊಂಡು ಕೂತ್ಕೊಂಡವ್ರಲ್ಲಿ ಬರಲ್ವಂತ. ಅದಕ್ಕೆ ನಾನೇ ಕೆಳಗಡೆ ಹೋಗ್ತಾ ಇದ್ದೀನಿ. ಕೆಳಗಡೆ ಬಂದರೆ ನೋಡಿ ಕತ್ಲು ಥರ ಆಗೋಯ್ತು. ಪೂಜೆ ಮಾಡಲಿಕ್ಕೆ ಹೇಳಿದ್ದೆ, ಪೂಜೆ ಮಾಡಿದಾರೋ ಇಲ್ವೋ. ಊದ್ಗಡ್ಡಿ ಸ್ಮೆಲ್ ಮಾತ್ರ ಬರ್ತಾ ಐತೆ. ನೋಡೋಣ ಪೂಜೆ ಮಾಡೋರೋ ಇಲ್ವೋ. ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ. ಊದ್ಗಡ್ಡಿ ಸ್ಮೆಲ್ ಬರ್ತಿತ್ತು ಅದಕ್ಕೆ. ಪಾಪ ಇವತ್ತಂತೂ ಎಷ್ಟು ಒಂದೇ ಸಮ ಕೆಲಸಗಳು ಗೈಸ್. ಕೆಲಸಗಳು ಎಷ್ಟು ಕೆಲಸಗಳು ಅಂದರೆ ಡೈಲಿ ಅದು ಎಲ್ಲಿ ಬರ್ತಾವೋ ಕೆಲಸಗಳು. ಹೆಣ್ಮಕ್ಳಿಗೆ ಮಾತ್ರ ಡೈಲಿ ಕೆಲಸಗಳು ಇದ್ದೇ ಇರ್ತವೆ. ಸೊ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರು ಹುಡುಕ್ತಾ ತಡುತ್ತಾ ಮಾಡಿದ್ರೆ ಕೆಲಸಗಳು ಉತ್ಪತ್ತಿ ಆಗ್ತಿರ್ತಾವೆ. ಒಟ್ಕವೆ ಅದು ಎಲ್ಲಿ ಉತ್ಪತ್ತಿ ಆಗ್ತಾವೆ ಗೊತ್ತಿಲ್ಲ. ಮನೆಗೆ ಏನಾದರೂ ಹುಡ್ಕೊಂಡು ತಡಿಕೊಂಡು ಕೆಲಸ ಮಾಡಿದ್ರೆ ಕೆಲಸಗಳು ಉದ್ಭವ ಆಗ್ತಾವೆ. ಒಟ್ಕವೇನಿ ಅಷ್ಟು ಕೆಲಸಗಳಿರ್ತಾವೆ ಹೆಣ್ಮಕ್ಳಿಗೆ ಮನೆಗೆ. ಆದರೂ ಮನೇಲಿರೋರ್ಗೆ ಏನಂತ ಹೇಳ್ತಾರೆ ಅಂದರೆ, ಸೊ ನೀವೇನು ಮನೇಲಿದ್ದೀರಾ? ಸೊ ಮನೇಲಿ ಇರೋರ್ಗೆ ಏನಂತ ಹೇಳ್ತಾರೆ ಅಂದರೆ, ನೀವೇನು ಮನೇಲಿರ್ತೀರಾ, ಏನು ಕೆಲಸ ಮಾಡ್ತೀರಾ ಅನ್ನೋ ಥರ ಆಗುತ್ತೆ. ಯಾವಾಗಲೂ ಎನಿ ಟೈಮ್ ಕೆಲಸ ಮಾಡ್ತಾನೆ ಇರ್ತೀವಿ. ಏನಂದರೆ ಬೆಳಗ್ಗೆ 6 ಗಂಟೆಗೆ ಇದ್ದರೆ ಮತ್ತೆ ನೈಟ್ ಒಂದು 10:30ವರೆಗೂ ಕೆಲಸಗಳು. 10 ಗಂಟೆ ಮಲಗೋದು 10:30 ಆಗುತ್ತೆ. ಸೊ 10 ಗಂಟೆವರೆಗೂ ಕೆಲಸಗಳು ಇದ್ದೇ ಇರ್ತವೆ. ಅಷ್ಟು ಕೆಲಸಗಳು ಮಾಡಬೇಕು, ಹೆಣ್ಮಕ್ಳು ಮಾಡಲೇಬೇಕು. ಮನೆ ಕೆಲಸಗಳು ಬಿಡು ಇವತ್ತು ಬೇಡ ನಾಳೆ ಮಾಡೋಣ ಅಂದರೆ ಅದಾಗಲ್ಲ. ಅವತ್ತು ಕೆಲಸ ಅವತ್ತೇ ಮುಗಿಸ್ಬೇಕು. ಸೊ ಹೊಲ್ದಾದ್ರೆ ಹೋಗಿರ್ತಾರಲ್ಲ, ಅವ್ರು ಮಾಡೋ ಕೆಲಸ ಹೆಂಗೆ ಅಂದರೆ, ಅವ್ರು ಮಾಡಿರ್ತಾರಲ್ವ ಕೆಲಸ. ಸೊ ನಾವು ಬೆಳಗ್ಗೆಯಿಂದ ಉದ್ದೇಶಮ ಕೆಲಸ ಮಾಡಿದ್ದೀವಿ, ಹಂಗೆ ಹಿಂಗೆ ಮೈನೋವಾಗ್ಬಿಟ್ಟೈತೆ ಅನ್ನೋ ಥರ ಇರುತ್ತೆ. ನಾವು ಮನೇಲಿರೋ ಕೆಲಸಗಳು ಮಾಡಿರೋ ಅವ್ರಿಗೆ ಗೊತ್ತಾಗಲ್ಲ. ಆದ್ರೂ ಅವ್ರು ಹೊಲ್ದ ಹತ್ರ ಕೆಲಸ ಮಾಡಿರ್ತಾರೆ. ಸ್ವಲ್ಪ ಕಷ್ಟದ ಕೆಲಸಗಳು ಇರ್ತವೆ, ಬಿಸಿಲಲ್ಲೆಲ್ಲ ಮಾಡ್ಕೊಂಬಂದಿರ್ತಾರೆ. ಫಸ್ಟು ಅವ್ರು ಬಂದರೆ ಊಟ ತಿಂಡಿ ನೀರು ಅವ್ರನ್ನೆಲ್ಲ ನೋಡ್ಕೊಳ್ಳೇಬೇಕು ನಾವು ಮನೇಲಿರೋರು. ಯಾಕೆ ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಅನಿಸಲ್ಲ. ಸೊ ಅದಕ್ಕೋಸ್ಕರ ಈಗ ಅಡುಗೆ ಮಾಡಬೇಕು. ಮಕ್ಳಿಗೆ ಒಂದು ಸ್ವಲ್ಪ ಓದ್ಕೊಡ್ಬೇಕು. ನೋಡೋಣ, ಅವ್ರು ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ ಮೇಲ್ಗಡೆ. ಬರಪ್ಪ ಹೋಮ್ವರ್ಕ್ ಮಾಡಿಸ್ತೀನಿ ಅಂದರೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಇನ್ನೂ ಏನು ಲೆಸನ್ ಏನೂ ಸ್ಟಾರ್ಟ್ ಮಾಡಿಲ್ಲ. ಬುಕ್ಸೇ ಇನ್ನೂ ಕೊಟ್ಕಳಿಸಿಲ್ಲ, ಇನ್ನೂ ಮನೇಲೇ ಇದ್ದಾವೆ ಬುಕ್ಸು. ನೋಡಬೇಕು ಮಂಡೆಯಿಂದ ಏನಾದರೂ ಮೆಸೇಜ್ ಹಾಕ್ತಾರ ಏನೋ. ಮಂಡೆಯಿಂದ ಏನಾದರೂ ಬುಕ್ಸ್ ಕಳಿಸ್ಲಿಕ್ಕೆ ಮೆಸೇಜ್ ಹಾಕ್ತಾರೆ ಏನೋ ನೋಡಬೇಕು. ಮೆಸೇಜ್ ಹಾಕಿದ್ರೆ ಮಂಡೆಯಿಂದ ಬುಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ರೆ
ಸೊ ಸ್ಕೂಲಲ್ಲಿ ಲೆಸನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಸಾಂಬಾರಿದೆ, ಅದಕ್ಕೇ ರೈಸ್ ಮತ್ತು ಮುದ್ದೆ ಮಾಡಬೇಕಷ್ಟೆ. ಸಾಂಬಾರಿದೆ, ಯಾವುದೂ ಏನೂ ಮಾಡೋಕ್ಕೆ ಹೋಗಲ್ಲ ಈಗ ಸದ್ಯಕ್ಕೆ. ನೋಡಬೇಕು ಮೊಟ್ಟೆ ಬೇಯಿಸ್ಬೇಕು ಬೇಡವಾ. ನಮ್ಮ ಮನೆಯವರು ಮೊಟ್ಟೆ ಬೇಯಿಸಿಲ್ಲ ಅಂದರೆ ಬಂದುಬಿಟ್ಟು ಮೊಟ್ಟೆ ಬೇಯಿಸಿಲ್ವಾ ಅಂತಾರೆ. ಮತ್ತು ಅವರು ಮೊಟ್ಟೆ ಏನಾದರೂ ಬೇಯಿಸಿಲ್ಲ ಅಂದರೆ ಡೇ ಬೈ ಡೇ ಮೊಟ್ಟೆ ಬೇಯಿಸಲೇಬೇಕು. ಸೊ ನಾನೇನಾದರೂ ಒಂದಿನ ಮರೆತು ಮೊಟ್ಟೆ ಬೇಯಿಸಿಲ್ಲ ಅಂತ ಸುಮ್ಮನಾಗ್ಬಿಟ್ರೆ ಆವಾಗ ಮೊಟ್ಟೆ ಬೇಯಿಸಿಲ್ವಾ ಅಂತಾರೆ. ಮತ್ತು ಅವ್ರೊಬ್ರಿಗಾದರೂ ಒಂದು ಮೊಟ್ಟೆ ಬೇಯಿಸ್ಕೊಡ್ಬೇಕು. ನಾವೆಲ್ಲ ಊಟ ಮಾಡಿರ್ತೀವಲ್ಲ, ಅವ್ರೊಬ್ರಿಗಾದರೂ ಬೇಯಿಸು ಮೊಟ್ಟೆನ ಅಂತಾರೆ. ಮತ್ತು ಅವ್ರೊಬ್ರಿಗಾದರೂ ಬೇಯಿಸ್ಕೊಡ್ಬೇಕು. ನೋಡೋಣ. ಇನ್ನೇನು ನೆನ್ನೆಲ್ಲ ಆಮ್ಲೆಟ್ ಮಾಡಿದ್ದೆ, ಇವತ್ತೇನು ಬೇಯಿಸ್ತಿರೋ ನಡೆಯುತ್ತೆ. ನೋಡೋಣ ನಾಳೆ ಏನಾದರೂ ಎಗ್ ಬಿರಿಯಾನಿನ ಏನಾದರೂ ಮಾಡೋದಾಗುತ್ತಷ್ಟೇ. ಓಕೆ, ಹೊಟ್ಟೆ ಬೇಯಿಸ್ಲಿಕ್ಕೆ ಕೆಲಸ ಜಾಸ್ತಿ ಇತ್ತಲ್ಲ, ಸೊ ಕೆಲಸಗಳೆಲ್ಲ ಜಾಸ್ತಿ ಇದ್ವು. ಅದಕ್ಕೆ ಇವತ್ತೇನು ಮೊಟ್ಟೆ ಏನು ಬೇಯಿಸ್ಲಿಕ್ಕೆ ಹೋಗಲ್ಲ. ನಾನು ಮಾಡಿದ್ರೆ ಬರೀ ರೈಸ್ ಮಾತ್ರ ಮಾಡ್ತೀನಿ, ಮುದ್ದೆನೂ ಮಾಡ್ಲಿಕ್ಕೆ ಹೋಗಲ್ಲ ಇವತ್ತು. ದುಷಿ ಬರ್ರಿ ಹೋಮ್ವರ್ಕ್ ಮಾಡಿಸ್ತೀನಿ ಬರ್ರಿ. ವಾದೆ ಕೊಡ್ತೀನಿ, ಮತ್ತೆ ನಾಳೆ ಕೆಲಸಗಳಿದ್ದಾವೆ ನನಗೆ. ಏನಂತ ಹೇಳ್ದ ಅವನು? ನೋಡ್ತೀನಿ ಬಿಡು, ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಂಡು ನಾನು ನೋಡ್ತೀನಿ, ಸರಿನಾ? ಮಳೆ ಸ್ಟಾರ್ಟ್ ಆಗಿದೆ ಗೈಸ್, ನೋಡಿ ಹೆಂಗೆ ಮಿಂಚುತ್ತಾ ಇದೆ ಅಂತ. ಕಿತ್ತಾಡ್ರಿ ನಿಮ್ಮ ಮ್ಯಾಮಿಗೆ ಕಳಿಸ್ತೀನಿ, ಕಿತ್ತಾಡ್ರಿ. ನೋಡ್ರಿ ಮನೆಗೆ ಈಗ ಹಿಂಗೆ ಕಿತ್ಲಾಡೋದು ಇವರು. ದುಷಿ ಲಿಕ್ಕಿ ಮಳೆ ನೀವು ಹೊಲ್ದ ಹತ್ರ ಇದ್ದಾಗಲೇ ಸ್ಟಾರ್ಟ್ ಆಯ್ತಾ? ಆವಣ್ಣ ಹೋಯ್ತಾ? ಯಾತ್ರ ಹುಳ ಹುಳ ಅಲ್ಲ ಅಜ್ಜಿ, ಅದು ಹುಡುಗರದು ಎರೇಸರು, ಅದು ಟೈರ್ ಎರೇಸರು. ಹುಳ ಕಣ್ಣಕ್ಕೆ ಕಳಿಸುತ್ತೆ. ಹುಳ ಅಂತ ಹುಳನೇ ಬಂದೈತೆ ನೋಡು. ಆದ್ಮೇಲೆ ಇচ্ছে ಈಗ ಜೋಬಾಗಿರುತ್ತೆ, ಅದು ಹರಿದಾಡಲ್ವಾ ಅಲ್ಲಿ. ನೋಡಿ ಮಳೆ ನೆನ್ಕೊಂಬಂದ್ರೆ, ಮಳೆ ಅಂತೂ ಈಗಿನ್ನೂ ಸ್ಟಾರ್ಟ್ ಆಗಿರೋದೇನು ಜಾಸ್ತಿ ಹೊತ್ತು ಆಗಿಲ್ಲ. ಇದೇನಿದು ಕೀ ಪಂಚ್ ಏನಾಯ್ತು? ನೋಡಿ ಕೀ ಪಂಚ್ ಹಾಕ್ಕೊಟ್ಟಿದ್ರೆ ಕಳ್ಕ ಬಂದವ್ರು. ಕಣ್ಣು ಇದು ಮಾಡ್ಕೊಂತಿದ್ದು ನೀನು. ಮಳೆ ಬರ್ತಿದೆ, ಅದೇ ಇವತ್ತೇನೋ ಬೇಗ ಬಂದವ್ರು. ಅಜ್ಜಿ ಅಂತೂ ಕಣ್ಣು ಊರಾಗಿದ್ದೆ ಅಜ್ಜಿಗೆ ಆಮೇಲೆ ಸೈಡ್ ಹಾಕಿ ಕಡಿತೈತೆ ಅಲ್ಲ. ಅಜ್ಜಿ ಸೈಡಾಗಿ ಕುಂತಿರ್ತೈತಲ್ಲ, ಸೈಡ್ ಆ ಕಡೆ ಈ ಕಡೆ ಕೂತ್ಕೊಂಡ್ರೆ ಏನಾಗಲ್ಲ, ಸೈಡಾಗಿ ಕೂತ್ಕೊಂಡ್ಬಿಟ್ರೆ ಜಾರ್ತೈತೆ. ಆದ್ರೆ ಇವತ್ತು ಬೇಗ ಬಂದಿದ್ದೀರ ಹೇಳ್ರಿ, ಬೇಗ ಬಂದಿದ್ದೀರಲ್ಲ. ತಿಂಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ರೆಡಿ ಇರ್ಬೇಕು. ಈಗ ಮೇವು 4 ಹಾಗೆ ಐತಿ. ಈಗಾಗಲೇ ಮೇವು ಹಂಗೆ ಐತ. ಈಗ 3 ಹಾಕಿದ್ದೀವಿ, ತಳ್ಳು ಬಿಟ್ಟಿದ್ವಿ. ಅದು ಮೇಯ್ದಾದ್ಮೇಲೆ
ಬೆಳಿಗ್ಗೆ ಹೋಗಿ ಚಂದ್ರಿಕೆ ಹಾಕ್ಬಿಟ್ಟು ತಳ್ಳಗೆ ಹಾಕ್ಬಿಟ್ಟು ಮತ್ತೆ ಅದನ್ನು ಸೊಪ್ಪು ಹಾಕಿ ಹಾಕೋದು ತಿರ್ಗೇನು ಕೊಯ್ಯಲ್ಲ ಸೊಪ್ಪು ಇನ್ನು ಹೇಳಕ್ಕ ಈ ಮನೆ ಒಂದು ಹಿಂದೆ ಅಲ್ಲಿ ನೆಲ್ಲೋಗುತ್ತೆ. ಚಂದ್ರಿಕೆ ಎಲ್ಲ ತೊಳೆದು ಹಾಕಿರಾ? ಎಲ್ಲರಿ ಮಾಡಿ ಮತ್ತು ಇನ್ನೇನಿಲ್ಲ ನಾಳೆಗೆ ಹೋಗಿದ ತಕ್ಷಣ ಓದಿಸೋದೆ. ಅದಕ್ಕೆ ರೆಡಿ ಆಗಿರಲಿ. ಸರಿ ಆಯಿತು ನೋಡ್ರಿ ಬರ್ಯಕ್ಕೆ ಕುಣ್ಸಿದ್ದೀನಿ ನಿದ್ದೆ ಬರುತ್ತಂತೆ. ಆಹಾ ಹೋಮ್ ವರ್ಕ್ ಬರ್ಯಕ್ಕೆ ಕುಣ್ಸಿದ್ರೆ ನಿದ್ದೆ ಬರುತ್ತೆ. ಅದೇ ಇವಾಗ ಫೋನ್ ನೋಡ್ಕೊಂಡು ಕೂಗಾಡ್ರಪ್ಪ ಚಿಂಟು ಟಿ ವಿ ಕೊಡ್ತೀನಿ ನೋಡ್ತೀರಾ ಫೋನಾ? ಏಯ್ ಚಿಂಟು ಟಿ ವಿ ಕೊಡ್ತೀನಿ ನೋಡ್ತೀಯಾ? ಅದು ತ್ಯಾವಲ್ ಬಟ್ಟೆ ಹಿಂಗೆ ಮಳೆ ಬರೋ ಟೈಮಾಗ ಹಾಕ್ಬಿಡ್ಬೇಕು ಮೇಲೆ ಮೇಲೆ ಹಾಕ್ಬಿಟ್ಟು. ಅದೇ ಯಾವಾಗಾದ್ರು ಮಳೆ ಬರೋ ಟೈಮಾಗ ಹಾಕ್ಬೇಕು. ಇಲ್ಲಾಂದ್ರೆ ಹಾಂ ಇವೆಲ್ಲ ಐತಲ್ಲ ಕೊನೆಗೆ. ಬರೀ ಕಳೆದಾಕದೆ ಫೋನ್ ಕಳೆದಾಕದೆ ಬದುಕು. ಅದಕ್ಕೆ ಬಂದು ಆಡುತ್ತಿದ್ದಿ ಈಗ ಎಲ್ಲಿ ಬಿದ್ದೆ ತಪ್ಪ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.